Watch India's largest kids library only on Jio Hotstar. Download the app now. ನನ್ನ ಗೆಳೆಯ ನೀನು ಬುಕ್ ಓದ್ಬೇಕು ಅಂದ್ರೆ ಸ್ವಲ್ಪ ಆರಾಮಾಗಿ ನಿಧಾನಕ್ಕೆ ಓದಪ್ಪ. ನನಗೆ ಆ ಕುರ್ಚಿ ಅವಶ್ಯಕತೆ ಇದೆಯಪ್ಪ. ಹೌದಾ, ತಗೋ ಕುರ್ಚಿ, ನಾನು ಆರಾಮಾಗಿ ಮಲ್ಕೊಂಡಾಡ್ತೀನಿ. ಓಕೆ ಅಮ್ಮ, ಏನ್ ಮಾಡ್ತಾ ಇದೀಯ ನೀನು? ನೀನ್ ನನ್ ಮೇಲೆ ಯಾವ ಪ್ರಯೋಗನೂ ಮಾಡ್ಬೇಡಪ್ಪ. ಆಮೇಲೆ ನಾನು ಅಷ್ಟೇ ಕತೆ. ಅಮ್ಮ ಕಾಪಾಡಿ ಕಾಪಾಡಿ ಅಮ್ಮ. ನನ್ನ ಗೆಳೆಯ, ಈಗ ನಾನು ನಿನಗೆ ಕಲರ್ ಇಂಜೆಕ್ಷನ್ ಕೊಡ್ತೀನಪ್ಪ. ನೀನು ತುಂಬಾ ಶಕ್ತಿಶಾಲಿ ಆಗ್ಬಿಡ್ತೀಯಪ್ಪ. ಪ್ರಪಂಚದಲ್ಲಿ ನಿನ್ನಷ್ಟು ಶಕ್ತಿಶಾಲಿ ಯಾರು ಇರೋದಿಲ್ಲಪ್ಪ. ನಂಗೇನು ಬೇಕಾಗಿಲ್ಲ. ನನಗೆ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಮನುಷ್ಯ ಆಗೋದು ಬೇಕಾಗಿಲ್ಲ ಡಾಕ್ಟರ್. ಓಪನ್ ಮಾಡಿ ಇದನ್ನ. ಅಯ್ಯಪ್ಪ ಅಯ್ಯಪ್ಪ, ಬೇಬೆ ಶುರು ಹಚ್ಕೋ. ನಾನು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಮನುಷ್ಯ ಆಗ್ಬೇಕು. ಬೇರೆಯವರೆಲ್ಲ ಬರೋದಕ್ ಮುಂಚೆ ನನಗ್ ಬೇಗ ಇಂಜೆಕ್ಷನ್ ಕೊಟ್ಬಿಡು. ಬೇಗ ಕೊಟ್ಬಿಡು ಇಂಜೆಕ್ಷನ್. ಗಸಗಸೆ, ನೀನು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಮನುಷ್ಯ ಹೆಂಗಪ್ಪ ಆಗ್ತೀಯಾ? ಸಾಧ್ಯನಾ ಅದು? ಇಲ್ಲ. ಅಯ್ಯಪ್ಪ ಡಾಕ್ಟ್ರಣ್ಣ, ಬೇಗ ಇಂಜೆಕ್ಷನ್ ಕೊಟ್ಬಿಡು. ಮೋಟು ನನ್ನ ಹೇಳಿಸಿ ಅವನಿಲ್ಲಿ ಮಲ್ಕೊಂಡ್ಬಿಡ್ತಾನೆ. ಬೇಗ ಇಂಜೆಕ್ಷನ್ ಕೊಡು, ಬೇಗ ಇಂಜೆಕ್ಷನ್ ಕೊಡು, ಬೇಗ ಕೊಡು ಪ್ಲೀಸ್. ಅರೆ ದೊಡ್ಡಣ್ಣ, ಸ್ವಲ್ಪ ತಡಿ ಪ್ಲೀಸ್. ಏನಾಯ್ತು ಅಂತ ಮೊದ್ಲು ಹೇಳಿ, ಆಮೇಲೆ ಇದೆಲ್ಲ ಶುರು ಹಚ್ಕೋ. ಅಯ್ಯಪ್ಪ, ನಾ ಇಲ್ಲಿಂದ ಹೇಳೋದಿಲ್ಲ. ಬೇಗ ಇಂಜೆಕ್ಷನ್ ಬೇಕು ನನ್ಗೆ. ನನ್ನ ಜೀವದ ಗೆಳೆಯ ಮೋಟು, ಇಲ್ಲಿ ಕಲರ್ ಇಂಜೆಕ್ಷನ್ ಇದೆಯಲ್ಲಪ್ಪ, ಅದನ್ನ ನಾನು ಯಾರ ದೇಹದೊಳಗೆ ಕೊಡ್ತೀನೋ ಅವರು ಪ್ರಪಂಚದಲ್ಲಿ ತುಂಬಾ ಶಕ್ತಿಶಾಲಿ ಮನುಷ್ಯರಾಗ್ತಾರಪ್ಪ. ಹೂನಪ್ಪ. ಮುನ್ಸಬೇಡ, ಜಗತ್ತಿನ ಅತ್ಯಂತ ಧೈರ್ಯಶಾಲಿ ಮನುಷ್ಯ ನಾನೇ ಆಗ್ಬೇಕು, ಶಕ್ತಿಶಾಲಿನೂ ನಾನೇ ಆಗ್ಬೇಕು. ಇಲ್ಲ ಬೇಡ, ನಾನು ಇಂಜೆಕ್ಷನ್ ಹಾಕ್ಸ್ಕೋಬೇಕು. ನಾನು ಈ ಟೇಬಲ್ ಇಂದ ಹೇಳೋದಿಲ್ಲ, ಇಳಿಯೋದಿಲ್ಲ. ಯಾಕೆ ಇಳಿಯೋದಿಲ್ಲ? ನಾನ್ ನಿನ್ನ ಈಗಲೇ ಟೇಬಲ್ ಇಂದ ಬಿಡಿಸ್ಬಿಡ್ತೀನಿ, ನೋಡ್ತಾ ಇರೋ. ಡಾಕ್ಟ್ರಣ್ಣ, ಅವ್ನು ಇಂಜೆಕ್ಷನ್ ಕೊಡ್ಬೇಡ. ನಾನು ವಾಪಸ್ ಬರ್ತೀನಿ. ತಡಿಯಣ್ಣ, ಅವನಿಗೆ ಕೊಡ್ಬೇಡ. ಕೊಡೆ. ಮೋಟು, ಯಾವಾಗ್ಲೂ ನೀನು ಇವನ್ ಎಡವಟ್ಟಕ್ಕೆ ಸಿಕ್ಕಾಕೊಳ್ತೀಯ ಕಣೋ. ಈಗಲೂ ಯೋಚನೆ ಮಾಡೋ, ಎದ್ದು ಬಿಡಪ್ಪ ಮೇಲೆ. ಅರೆ ದೊಡ್ಡಣ್ಣ, ಜಗತ್ತಿನ ಅತ್ಯಂತ ಧೈರ್ಯಶಾಲಿ ಮನುಷ್ಯ ನಾನೇ ಆಗ್ಬೇಕು. ದೊಡ್ಡಣ್ಣ, ಗಸಗಸೆ ಬರೋ ಅಷ್ಟರಲ್ಲಿ ನೀನ್ ನನ್ ಇಂಜೆಕ್ಷನ್ ಕೊಟ್ಬಿಡೋಣ ಬೇಗ. ಡಾಕ್ಟ್ರಣ್ಣ, ಏನಿದು? ನೀ ಇಂಜೆಕ್ಷನ್ ಅವನಿಗೆ ಕೊಟ್ಟೇ ಬಿಟ್ಯಾ? ನನ್ನ ಎಕ್ಸ್ಪೆರಿಮೆಂಟ್ ವರ್ಕ್ ಆಗ್ತಾ ಇದೆ. ಶುಭಾಶಯಗಳು. ಕಂಗ್ರ್ಯಾಚುಲೇಷನ್ ಡಾಕ್ಟರ್ ಮುನ್ಸಮಣ, ಯು ಆರ್ ಗ್ರೇಟ್ ಸೈಂಟಿಸ್ಟ್. ಮೋಟು, ಇದೇನಾಯ್ತು ನಿನಗೆ? ಮೋಟು, ನೀನ್ ಸರಿಯಾಗಿದ್ಯೇನೋ ಈಗ? ಓ, ನಾನು ಹುಷಾರಾಗಿದ್ದೀನಿ. ಐ ಆಮ್ ಫೈನು. ನಾನು ಹೊರಗೆ ಸುತ್ತಾಡ್ಕೊಂಡ್ ಬರ್ತೀನಿ. ಬಾಯ್ ಬಾಯ್. ಓ ಮೈ ಗಾಡ್, ಎಲ್ಲೋಗ್ಬಿಟ್ಟ? ಡಾಕ್ಟರ್ ಮುನ್ಸ್ವಾಮಿ, ಬೇಗ ಅವನ್ನ ಫಾಲೋ ಮಾಡಿ, ಬೇಗ. ಮೋಟು ಮೋಟು, ನಿಂತ್ಕೊಳ್ಳೋ, ಬೇಗ ಬಾರೋ. ನಿನ್ನ ಮೊದಲನಾಗೆ ಮಾಡ್ಬೇಕು, ಬೇಗ ಬಾಪ್ಪ ನೀನು. ಸಖತ್ ಮಜವಾಗಿದೆ, ತುಂಬಾ ಖುಷಿ ಆಗ್ತಿದೆ. ನನಗೆ ಶಕ್ತಿ ಮೈಯಲ್ಲೆಲ್ಲ ಫುಲ್ ಆಗಿ ಆವರ್ಸ್ಬಿಟ್ಟಿದೆ. ನನ್ನ ಬಾಡಿ ಫುಲ್ ಸ್ಟ್ರಾಂಗ್ ಆಗಿರೋ ಫೀಲಿಂಗ್ ನನಗೆ ಬರ್ತಾ ಇದೆ ಕಣಪ್ಪ. ಮೋಟು, ನಮ್ ಜೊತೆ ಬೇಗ ಲ್ಯಾಬ್ಗೆ ಬಂದ್ಬಿಡು, ಬೇಗ ಕಣ. ಅಯ್ಯೋ ಏನಾಗ್ತಿದ್ಯಪ್ಪ? ಮೋಟು, ನನ್ನ ಜೀವದ ಗೆಳೆಯ, ಮೊದಲು ಕಾರಿಂದ ಕೆಳಗಿಳಿಯಪ್ಪ ನೀನು. Hey, stop! Stop in the name of law. ಕಾನೂನ್ ಮೇಲೆ ಪ್ರಾಮಿಸ್. ಮೋಟು ಪತ್ಲು, ಎಲ್ಲಿದ್ದೀರಾ ನೀವು? ಜಾನ್ ನ ಹಿಡ್ಕೊಳ್ಳಿ. ಜಾನ್, ಹೀರೋ ಪ್ಲೀಸ್. ನನ್ ಕೆಲಸ ಹೊಟ್ಟಾಗುತ್ತೆ. ಜಾನ್, ನಿಂತ್ಕೊಳ್ಳೋ, ಒಳಬೇಡ. ಇದ್ಯಾವುದು ಪ್ರಾಣಿ ಇದು? ಈ ಪ್ರಾಣಿ ಹೆಸರು ಮೋಟು ಅಂತ.
ಬರಲಿ ಬೈಲಿ ನನಗೆ ಇಲ್ಲಿ ಬಿಡ್ಬೇಡ, ಇಲ್ಲಿ ಬಿಡ್ಬೇಡ ನನ್ನ. ನಾನು ಜಾನ್ ದ ಡಾನ್, ನಾನು ಕಳ್ಳ. ನನಗೆ ಜೈಲಿಗೆ ಹೋಗೋ ಹಕ್ಕಿದೆ. ಇದು ನನ್ನ ಪ್ರಾಣನೇ ತೆಗೆದುಬಿಡೋ ಬೆಟ್ಟ ತರ ಇದೆ. ನಾನು ಯಾರಾದ್ರೂ ಜೈಲಿಗೆ ಕರ್ಕೊಂಡೋಗಿ ಪೊಲೀಸ್ ಪೊಲೀಸ್ ಇಲ್ಲೇ ಇರೋದಕ್ಕೆ ಲಾಯಕ್ಕು. ಇಲ್ಲ ಇರೋ. ದ ನೇಮ್ ಇಸ್ ಚಿಂಗಮ್. ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಏ ಡೈಲಾಗ್ ಹೊಡಿ ಅದಿಲ್ ಸರ್. ಆ ಮೋಟು ಬರೋದಕ್ಕೆ ಮುಂಚೆ ನಾನು ಜೈಲಿಗೆ ಕರ್ಕೊಂಡೋಗೋ, ಜೈಲಿಗೆ ಕರ್ಕೊಂಡೋಗೋ. ಮೋಟು ಹೇಗೆ ಸ್ಟ್ರಾಂಗ್ ಆಗ್ಬಿಟ್ಟ? ಅದ ಪ್ಲೀಸ್ ನನಗೆ ಯಾರಾದ್ರೂ ಅರ್ಥ ಮಾಡ್ತ ಹೇಳಿ. ನಾನು ಹಾಗಾಗ್ಬೇಕು. ಏನಾದ್ರೂ ಐಡಿಯಾ ಹುಡುಕ್ರೋ ದಡಿಯಾ. ನಂಬರ್ 1 ಮಟು. ಬಾಸ್ ವಾ ಎಂತ ಕವನ ಹೇಳಿದ್ರಿ? ಕವಿತೆ ಬಿಟ್ಟು ಯೋಚನೆ ಮಾಡಕ್ ಶುರು ಮಾಡಲೇ ದಡಿಯಾ. ಬಾತ್ ಬಾತ್ ಇವನೇನ್ ಹೇಳ್ತಾ ಇದ್ದಾನ? ಏನ ಬಗಳ್ತಾ ಇದ್ದಾನ ಇವನು? ಇವನ್ ಸುಮ್ಮನೆ ಕೇಳ. ಬಾಸ್ ಅವನು ಹೇಳ್ತಾ ಇದ್ದಾನೆ ಇದು ಡಾಕ್ಟರ್ ಮುನ್ಸ್ವಾಮಿದ್ ಯಾವ್ದೋ ಔಷಧಿ ಪ್ರಭಾವ ಅಂತ. ಹಾಗಿದ್ರೆ ನಡಿರೋ, ನಾವು ಡಾಕ್ಟರ್ ಮುನ್ಸ್ವಾಮಿ ಹತ್ರ ಹೋಗಿ ಕೇಳೋಣ. ನಾವು ಮೋಟು ತರ ಶಕ್ತಿಶಾಲಿ ಆಗ್ಬೇಕು ಅಂತ. ಬನ್ರೋ ಹೋಗಿ ಕೇಳೋಣ. ಆಮೇಲೆ ಎಸ್ ಬಾಸ್, ಎಸ್ ಬಾಸ್. ನಮ್ಗೆಲ್ಲ ಮನೆಯಿಂದ ಒಳ್ಳೆ ಅಡಿಗೆ ಮಾಡಕ್ ಕಳ್ಸಿ, 4-5 ತರ ಸ್ವೀಟ್ನು ಕಳ್ಸಿ. ನಾವಿಲ್ಲಿ ಚೆನ್ನಾಗಿದೀವಿ ಬಾಸ್, ತುಂಬಾ ಚೆನ್ನಾಗಿದ್ದೀವಿ. Okay. ಅವನಲ್ಲಿ ಹೋದ? ಅವರು ಓಡೋದ್ರು. ಅದ್ಯಾಕ್ ಸಾಧ್ಯ? ಈ ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಇಂಪಾಸಿಬಲ್ ನ ಪಾಸಿಬಲ್ ಮಾಡೋದೆ. ಅವ್ರನ್ನ ಜಾನ್ ಅಂತಾರೆ, ಡಾನ್ ಜಾನ್ ಅಂತಾರೆ. ಎಲ್ಲಿ ಎಲ್ಲಿ ಅವನು? ಎಲ್ಲಿ ಚಿಂಗಮ್ ಸರ್, ನಮ್ಮನ್ನ ಕಟ್ಟಿಡೋ ಜೈಲು ಇನ್ನು ಪ್ರಪಂಚದಲ್ಲೇ ಇಲ್ಲ. ನಾನು ಜಾನ್ ದ ಡಾನ್, ಇನ್ಸ್ಪೆಕ್ಟರ್ ಚಿಂಗಮ್. ನೀ ಅಲ್ಲೇ ರೆಸ್ಟ್ ತಗೊಳ್ಳಿ. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ? ಓಪನ್ ಕಾನ್ಸ್ಟೇಬಲ್ ಎಲ್ಲಿದ್ದೀರಾ? ಬನ್ರೋ, ತೆಗಿರೋ. ಈ ಇಂಜೆಕ್ಷನ್ ಕಾರಣಗಳಿಂದಾನೆ ಆ ಮೋಟು ಅಷ್ಟು ಶಕ್ತಿಶಾಲಿ ಆಗಿರ್ತಾನೆ. ನನಗೂ ಹಾಕಿ ಚುಚ್ಚಿ, ನನಗೂ ನಾವು. ಬಸ್ ಬಸ್ ಬನ್ನಿ ಬನ್ನಿ, ಈಗ ಮೋಟುಗೆ ಪಾಠ ಕಲ್ಸೋಣ. ಮೊದ್ಲು ನಿಮ್ ಪಾಠ ಕಲಿಸ್ತೀನಿ ಇರಲೇ. ಜೀವನ ಪರ್ಯಂತ ನಾನು ಕೊಳ್ಳ ಅಂತ ನನಗೆ ರೇಗಿಸ್ತಾ ಇದ್ರಿ ಅಲ್ವಾ? ನಿಮ್ಗಿದೆ ಇವತ್ತು ಗ್ರಾಚಾರ. ಬಾಸ್ ಬಾಸ್, ಅಯ್ಯೋ ಬೇಡ ಬಾಸ್. ಅಯ್ಯ ಇನ್ನೇನು ಬೇಕು ಹೇಳಪ್ಪ? ಹಸ್ವಾಗೈತೇನ? ಇರೋದೆಲ್ಲ ತಿನ್ಬಿಡು. ಹೊಟ್ಟೆ ಸುವಾಗ್ತಾ ಇದೆ. ಅಯ್ಯೋ ನಿನಗ ಯಾವಾಗ ಹಸ್ವಾಗಲ್ಲ ಹೇಳಪ್ಪ. ನಾನು ಬಂದ್ಬಿಟ್ಟೆ. ಅಯ್ಯೋ ಇವನು ಜಾನು, ಡಾಕ್ಟರ್ ಮುನ್ಸ್ವಾಮಿ, ಇವನು ಇಂಜೆಕ್ಷನ್ ಚುಚ್ಕೊಂಡ್ ಬಂದ್ಬಿಟ್ಟವ್ನು ಅನಿಸ್ತಿದೆ. ಇವತ್ತಿಂದ ಮೋಟಿಗೆ ಇನ್ನು ಹಸಿವೆ ಆಗಕ್ ಸಾಧ್ಯನೇ ಇಲ್ಲ. ಇವತ್ತು ಅವನು ಹಸಿವಿನ ಕೊನೆ ದಿನ. ಈಗ್ಲೇ ನೋಡ ಬಿಡೋಣ ಹಸುವಿನ ಕೊನೆ ದಿನ ಯಾರ್ದು ಅಂತಲೇ. ಅಯ್ಯೋ ಮೋಟು ನಾರ್ಮಲ್ ಆಗ್ಬಿಟ್ಟ. ಈಗ ಏನ್ ಮಾಡೋದು? ಮೋಟು ಈಗ ಬರುತ್ತೆ ಮಜಾ ನೋಡು. ನಾನು ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಇಲ್ಲ ಬೇಡ, ಅರೆ ಬದ್ಲು ಏನಾದ್ರೂ ಮಾಡೋ.
ಖಾಲಿ ಹೋಟೆಲ್ ತಲೆ ಓಡ್ತಾ ಇಲ್ಲ ಕಣಪ್ಪ ಸಂಗದ ಚೆಂದ ಇದೆ ಕಣೋ. ಐಡಿಯಾ ತಗೊಳಬಿಟ್ಟು ಈ ಸಮೋಸ ತಿಂದು ನೀನು ವರ್ಷ ತೋರ್ಸು. ಈ ಸಮೋಸ ಶಕ್ತಿ ಮುಂದೆ ಪ್ರಪಂಚದ ಯಾವ ಶಕ್ತಿನೂ ಇಲ್ಲ ನಿನಗೆ. ತಗೋ ತಿನ್ನು. ಗೆಳೆಯ, ಜಾನ್ ಇಂಜೆಕ್ಷನ್ ಪವರ್ ಕಡಿಮೆ ಆಗ್ತಾ ಇದೆ ಗೆಳೆಯ. ಏಯ್! ಪೊಲೀಸ್ ಪೊಲೀಸ್ ನನಗೆ ಜೈಲಿಗೆ ಕರ್ಕೊಂಡೋಗ್ಬಿಡಿ. ಜೈಲಿಗೆ ಕರ್ಕೊಂಡೋಗ್ಬಿಟ್ಟು ಸೇರಿಸ್ಬಿಡಿ ಸರ್ ಪ್ಲೀಸ್. ನಿನಗೆ ಶಿಕ್ಷೆ ಸಿಗುತ್ತೆ, ಖಂಡಿತ ಸಿಕ್ಕೇ ಸಿಗುತ್ತೆ. ಇನ್ನಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ನೀವು ಶಿಕ್ಷಣ ಆಮೇಲೆ ಕೊಡಿ ಸರ್. ನಾವು ನಮ್ ಬಾಸ್ ಕೊಟ್ಟಿರೋದನ್ನ ವಾಪಸ್ ಕೊಡೋ ಕೆಲಸ ಬಾಕಿ ಇದೆ. ಚಿಂಗಂ ಸರ್, ಅಪರಾಧಿನ ಹಿಡಿಯೋದು ನಿಮ್ ಕರ್ತವ್ಯ ಸರ್. ನಿಮ್ ಡ್ಯೂಟಿ ನೀವು ಬೇಗ ಬೇಗ ಮಾಡ್ಬೇಕು ಸರ್. ಬಚಾವ್ ಅಯ್ಯಮ್ಮ. Watch India's largest kids library only on Geo Hotstar. Download the app now.